ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಫ್ರೆಂಡ್ಸ್, ನಾನು ನೈಟ್ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಯಾಕೆಂದರೆ ಮೆಹಂದಿ ಇಳಿಸ್ಕೊತಾ ಇದ್ದೀನಿ, ನೋಡ್ಬೋದು. ಇನ್ನು ಈಗ ಸ್ಟಾರ್ಟ್ ಮಾಡಿದ್ದೀನಿ. ನಾಳೆ ಒಂದು ಸ್ಪೆಷಲ್ ಡೇ ಇದೆ, ಹಾಗಾಗಿ ಈ ವರ್ಷ ಫಸ್ಟ್ ಟೈಮ್ ಮೆಹಂದಿ ಇಳಿಸ್ಕೊತಾ ಇದ್ದೀನಿ. ಯಾಕೋ ಇಳಿಸ್ಕೋಬೇಕು ಅನ್ನಿಸ್ತಾ ಇದೆ, ಹಾಗಾಗಿ ನಾನೇ ಹಾಕ್ಕೊತಾ ಇದ್ದೀನಿ. ನನಗೇನು ಅಷ್ಟೊಂದು ಚೆನ್ನಾಗಿ ಪರ್ಫೆಕ್ಟಾಗಿ ಬರಲ್ಲ ಮೆಹಂದಿ. ಮೊಬೈಲಲ್ಲೇ ಚೆಕ್ ಮಾಡಿ ಇಳಿಸ್ಕೊತೀನಿ. ಈಗ ಕೂಡ ಅಷ್ಟೇ ಫುಲ್ಲೆಲ್ಲ ಚೆಕ್ ಮಾಡಿ ನೋಡಿದೆ, ಇಳಿಸ್ಕೊತಾ ಇದ್ದೀನಿ ಮೆಹಂದಿನ. ಏನು ಸ್ಪೆಷಲ್ ಡೇ ಅಂತ ನೀವು ವಿಡಿಯೋ ಫುಲ್ ಕಂಪ್ಲೀಟಾಗಿ ನೋಡಿ ಗೊತ್ತಾಗುತ್ತೆ. ನನ್ನ ಮಗಳಿಗೆ ಕೂಡ ಇಳಿಸ್ತೀನಿ ಈಗ. ನಾನು ಫುಲ್ ಆದಮೇಲೆ ಅವಳು ಸ್ವಲ್ಪ ಓದ್ತಾ ಇದ್ದಾಳೆ, ಓದಿದ್ದಾದ ಮೇಲೆ ಅವಳಿಗೆ ಕೂಡ ಹಾಕ್ತೀನಿ. ಫ್ರೆಂಡ್ಸ್, ಮುಂಚೆ ಎಲ್ಲ ಮೆಹಂದಿ ಜಾಸ್ತಿ ಇಳಿಸ್ಕೊತಾ ಇದ್ದೆ ನಾನು. ಯಾವಾಗ ನನಗೆ ಇಳಿಸ್ಕೋಬೇಕು ಅನಿಸುತ್ತೆ ಅವಾಗೆಲ್ಲ ಹಾಕ್ಯಂತ ಇದ್ದೆ ಮೆಹಂದಿನೆಲ್ಲ ಜಾಸ್ತಿ. ಎಲ್ಲ ಹಬ್ಬಗಳಿಗೆಲ್ಲ ಪ್ರತಿ ಹಬ್ಬಕ್ಕೆ ಹಾಕ್ಯಂತ ಇದ್ದೆ. ಈ ನಡುವೆ ಒಂದು ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ಇವತ್ತು ಯಾಕೋ ಮತ್ತೆ ಇಳಿಸ್ಕೋಬೇಕು ಅನ್ನಿಸ್ತಾ ಇದೆ, ಹಾಗಾಗಿ ನೋಡೋಣ ಗುಂಡ. ಸೂಪರ್ ಲೋಟಸ್ ಇಳಿಸ್ಕೊಂಡಿದ್ದಾಳೆ ಅವಳು. ಆ್ಯಕ್ಚುಲಿ ಲೋಟಸ್ಸಾ ಮದುವೆಗೂ ಅದೇ ಇಳಿಸ್ಕೊಂಡಿದ್ಲು ಅವಳು. ಮೆಹಂದಿ ಹಾಕೋರು ಬಂದಿದ್ರು, ಅವ್ರು ಕೂಡ ಲೋಟಸ್ ಇಳಿಸ್ಕೊಂಡಿದ್ಲು. ಈಸಿ ಕೆಲಸ ಕೊಟ್ಬಿಟ್ಟಿಲ್ಲ ಅವ್ರಿಗೆ, ರಿಸ್ಕೇ ಬೇಡ ಅಂತ ಪಟ ಪಟ ಇಳಿಸ್ನಡೆ ಅಂದ್ಬಿಟ್ರು ಅವರು. ಬಟ್ ನಾವು ಇಳಿಸ್ಕೊಳಕ್ಕಾಗಲಿಲ್ಲ, ಟೈಮ್ ಆಗೋಯ್ತು. ಒಂದಿಬ್ಬರು ಮೂವರು ಇದ್ದರೆ ಆರಾಮಾಗಿ ಎಲ್ಲರೂ ಇಳಿಸ್ತಾರೆ. ನಿದ್ದೆ ಬರ್ತಾ ಇದೆ. ಕಲರ ಮೆಹಂದಿ ತುಂಬ್ಕೋಬೇಕು. ಕಲರ್ ಬೇಡ, ಚೆನ್ನಾಗಿರಲ್ಲ. ಫುಲ್ ಖಾಲಿ ಇರಿದ್ರೆ ಚೆಂದ. ಓಕೆ ಫ್ರೆಂಡ್ಸ್, ಮೆಹಂದಿ ಇಳಿಸ್ಕೊಂಡಿದ್ದಾಯಿತು, ನೋಡ್ಬೋದು. ಬಟ್ ಪರವಾಗಿಲ್ಲ, ಓಕೆ, ಅಷ್ಟು ಕೆಟ್ಟದಾಗೇನಿಲ್ಲ, ಚೆನ್ನಾಗಿ ಬಂದಿದೆ. ನೋಡೋಣ ಬೆಳಗ್ಗೆ ಹೇಗೆ ಕಾಣಿಸುತ್ತೆ ಅಂತ. ಓಕೆ ಫ್ರೆಂಡ್ಸ್, ಗುಡ್ ನೈಟ್. ಮತ್ತೆ ನಾನು ಬೆಳಗ್ಗೆ ಸಿಗ್ತೀನಂತೆ. ನಾಳೆ ಏನು ಸ್ಪೆಷಲ್ ಡೇ ಅಂತ ನಾಳೆ ಹೇಳ್ತೀನಿ, ಇವತ್ತು ಬೇಡ. ಬಾಯ್. ಹಾಯ್ ಗೌರಿ, ಹ್ಯಾಪಿ ಆ್ಯನಿವರ್ಸರಿ. ಥ್ಯಾಂಕ್ ಯು. ವಿಶ್ ಯು ದ ಸೇಮ್. ಎಷ್ಟು ವರ್ಷ ಆಯಿತು? ಜಸ್ಟ್ 19 years. 19 ವರ್ಷ. ಫ್ರೆಂಡ್ಸ್, ಇವತ್ತು ಸ್ಪೆಷಲ್ ಡೇ ಅಂತ ಹೇಳಿದ್ನಲ್ಲ, ನಮ್ಮ ಆ್ಯನಿವರ್ಸರಿ ಸ್ಪೆಷಲ್ ಡೇ ಇವತ್ತು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಸ್ಪೆಷಲ್ ಡೇ ಅಂತ ಹೇಳಿದ್ದೆ. ಏನು ಅಂದರೆ ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ. ನಾನು ನಿನ್ನೆ ಅದಕ್ಕೆ ಮೆಹಂದಿ ಹಾಕ್ಕೊಂಡಿದ್ದೆ, ಬಟ್ ಈ ಸಲ ಯಾಕೋ ಹಾಕಬೇಕನ್ನಿಸ್ತು, ಹಂಗಾಗಿ ನಾನು ನಿನ್ನೆ ಮೆಹಂದಿ ಹಾಕ್ಕೊಂಡಿದ್ದೀನಿ. ಓಕೆ, ಪರವಾಗಿಲ್ಲ, ಚೆನ್ನಾಗಿ ಬಂದಿದೆ. ನನಗೆ ಅಷ್ಟು ಕ್ಲೀನಾಗಿ ಚೆನ್ನಾಗಿ ಹಾಕೋಣಕ್ಕೆ ಬರಲ್ಲ. ಪೇಷನ್ಸ್ ಇದ್ದರೆ ಓಕೆ, ಒಂದು ಕ್ಲೀನಾಗಿ ಹಾಕ್ಕೊತೀನಿ, ಇಲ್ಲಾಂದರೆ ಹೆಂಗಂದ್ರೆ ಹಂಗೆ ಆಗ್ಬಿಡುತ್ತೆ. ಇದು ನೋಡ್ಬೋದು, ಕ್ಲೀನಾಗಿ ಡಾರ್ಕಾಗಿ ಏರಿದೆ ಮೆಹಂದಿ. ಇದು ಇನ್ನೂ ಲೈಟಾಗಿ ಬಂದಿದೆ, ಇನ್ನೂ ಏರಿಲ್ಲ ಇದು. ಫ್ರೆಂಡ್ಸ್, ಬೆಳಗ್ಗೆ ತಿಂಡಿ ಬಂದು ಮ್ಯಾಗಿ ಮಾಡಿದ್ದೀನಿ. ಹಾಗೆ ಮಧ್ಯಾಹ್ನಕ್ಕೆ ಲಂಚ್ಗೆ ಪಲಾವ್ ಮಾಡಬೇಕು. ಫ್ರೆಂಡ್ಸ್, ಇವತ್ತು ಹೊರಗಡೆ ಎಲ್ಲಿ ಹೋಗಲ್ಲ, ಮನೆಯಲ್ಲೇ ಕೇಕ್ ಕಟ್ ಮಾಡ್ತೀವಿ. ಯಾಕಂದ್ರೆ ನನ್ನ ಮಗಳದು ಎಕ್ಸಾಮ್ ನಡೀತಾ ಇದೆ, ಮನೆಯಲ್ಲೇ ಕೇಕ್ ತಂದು ಸೆಲೆಬ್ರೇಷನ್. ಹೌದು, ಅಂದ್ರೆ ಮಗಳದ್ದು ಎಕ್ಸಾಮ್ ಇದೆ ಅಲ್ಲ, ಇಲ್ಲಿ ಇವತ್ತ ಈ ಸರಿ ಇಲ್ಲೇ ಮಾಡೋಣ ಮನೇಲಿ. 5 ಗಂಟೆವರೆಗೆ ನಾವು ಫ್ರೀ ಅಲ್ವಾ? ಎಲ್ಲೋ ಬರೋಣ ಅಂದ್ರೆ 5 ಗಂಟೆ ಮೇಲೆ ಅವಳು ಬರೋದು. ಎಲ್ಲ ನೋಡಿ ಬರೋಣ, ದೇವಸ್ಥಾನಕ್ಕೆ ಹೋಗಿ ಬರೋದು. ಓಕೆ, ಕೇಕ್ ಸೆಲೆಬ್ರೇಷನ್ ಕಟಿಂಗ್ ಸಾಯಂಕಾಲ ಮನೆಗೆ ಬಂದಾಗ ಕಟ್ ಮಾಡೋಣ. ಫ್ರೆಂಡ್ಸ್, ಟೆಂಪಲ್ಗೆ ಹೋಗಿ ಬರ್ತೀವಿ. ಹೊರಗಡೆ ಡಿನ್ನರ್ಗೆ ಹಂಗೇನು ಹೋಗಲ್ಲ, ಯಾಕಂದ್ರೆ ಇವತ್ತು ನೈಟು ಒಂದು ಮದುವೆ ಇದೆ, ರಿಸೆಪ್ಷನ್ ಇದೆ ಇವತ್ತು ನೈಟು. ಮದುವೆಗೆ ಬೇರೆ ಹೋಗ್ಬೇಕು.
ರೆಡಿ ಆಗಬೇಕು. ಹೇಗಾಗಿದ್ದೀರಿ ಮ್ಯಾಗಿ? ಚೆನ್ನಾಗಾಯ್ತಾ? ಇವತ್ತು ಸಿಂಪಲ್ ಆಗಿ ಮ್ಯಾಗಿ ಮಾಡಿದ್ದೀವಿ. ಟೆಂಪಲ್ಗೆ ಹೋಗಿ ಬರ್ತೀವಿ, ದೇವಸ್ಥಾನಕ್ಕೆ ಹೋಗಿ ಬಂದು ಸಾಯಂಕಾಲ ಕೇಕ್ ತಂದು ಕಟ್ ಮಾಡಿ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮುಗಿಸೋದು. ಅವ್ರದ್ದು ಎಕ್ಸಾಮ್ಸ್ ಇಲ್ಲ ಅಂದರೆ ಇಲ್ಲೇನೋ ಹೊರಗಡೆ ಹೋಗಿ ಸೆಲೆಬ್ರೇಷನ್ ಮಾಡ್ತಾ ಇದ್ವಿ. ಎಕ್ಸಾಮ್ ಬೇರೆ ಇದೆ, ಅದಕ್ಕೆ ಕ್ಯಾನ್ಸಲ್. ಫ್ರೆಂಡ್ಸ್, ತಿಂಡಿ ತಿಂದ್ವಿ. ಈಗ ಬೇಗ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿ ಬರಬೇಕು. ಇವತ್ತು ಆ್ಯನಿವರ್ಸರಿ ಸೀರೆ ಬಂದು ಇದು ಮೊನ್ನೆ ಊರಿಗೆ ಹೋದಾಗೆ ಚೆನ್ನೈ ಸಿಲ್ಕಲ್ಲಿ ತೊಗೊಂಡಿದ್ದೆ. ಬಟ್ ಇವತ್ತೇ ಅಂತ ಏನಿಲ್ಲ, ಪರ್ಚೇಸ್ ಮಾಡಿ ಇಟ್ಟಿರ್ತೀನಲ್ಲ ಅದನ್ನೇ ತೊಗೊಂಡು ಉಟ್ಕೊತೀನಿ. ಈ ಕಲರು ತುಂಬಾ ಚೆನ್ನಾಗಿದೆ. ಈಗ ಬೇಗ ಬೇಗ ರೆಡಿಯಾಗಿ ಹೋಗಬೇಕು. ಫ್ರೆಂಡ್ಸ್, ಬ್ಲೌಸ್ ಬಂದು ಈ ಥರ ಇಡ್ಸಿದ್ದೀನಿ, ಡಿಸೈನು ತುಂಬಾ ಚೆನ್ನಾಗಿ ಬಂದಿದೆ. ಓಕೆ, ಬೇಗ ರೆಡಿಯಾಗಿ ಮತ್ತೆ ನಾನು ಆಮೇಲೆ ಸಿಗ್ತೀನಂತೆ ನಿಮಗೆ. ಸ್ಲೀವ್ಸ್ ಫ್ರೆಂಡ್ಸ್, ರೆಡಿಯಾಗಿದ್ದಾಯಿತು. ಈಗ ಟೆಂಪಲ್ಗೆ ಹೋಗಿ ಬರಬೇಕು. ನಂದು ಬೇಗನೆ ರೆಡಿ ಆಯಿತು, ಬೇಗ ರೆಡಿ ಆದೆ ನಾನು ಇವತ್ತು. ನಮ್ಮ ಮನೆಯವರು ಇನ್ನೂ ರೆಡಿ ಆಗ್ತಾ ಇದ್ದಾರೆ. ಫ್ರೆಂಡ್ಸ್, ಸೀರೆ ನೋಡಿ ತುಂಬಾ ಚೆನ್ನಾಗಿದೆ. ಬಟ್ ವೇರ್ ಮಾಡಿದಾಗ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದೆ. ಲೈಟ್ ವೆಯ್ಟ್ ಸೀರೆ, ಆರ್ಗಂಜ ಸೀರೆ ತುಂಬಾ ಚೆನ್ನಾಗಿದೆ. ಬಟ್ ನೋಡಿದಾಗ ಅಷ್ಟು ತಗೊಳ್ಳೋ ಬೇಡೋ ಅಂತ ಅಂದ್ಕೊಂಡಿದ್ದೆ. ಲಾಸ್ಟಿಗೆ ಹೋಗ್ಲಿ ಬಿಡು ತಗೊಳ್ಳೋಣ ಅಂತ ತೊಗೊಂಡೆ. ಬಟ್ ಉಟ್ಕೊಂಡಾಗ ಸೂಪರಾಗಿ ಕಾಣಿಸ್ತಾ ಇದೆ. ಫ್ರೆಂಡ್ಸ್, ರೆಡಿ ಆದ್ವಿ. ನಂದು ನಮ್ಮ ಮನೆಯವ್ರದ್ದು ಔಟ್ಫಿಟ್ ಬಂದು ಸೇಮ್ ಕಲರ್. ರೀ, ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ಥ್ಯಾಂಕ್ ಯು. ಒನ್ ಸೇಮ್ ಟು ಯು. ಥ್ಯಾಂಕ್ ಯು. ಏನು ಗಿಫ್ಟು? ಗಿಫ್ಟ್ ಅದಲ್ಲ, ಸಸ್ಪೆನ್ಸ್. ಟ್ರಾಫಿಕ್ ಮಗಂದು ಈ ರೋಡ್ ಮಾಡಿ ಮುಗಿಸಿದ್ರೂ ಟ್ರಾಫಿಕ್ ಕ್ಲಿಯರ್ ಆಗ್ತಿಲ್ಲ ನೋಡಲ್ಲ ರೀ. ಮುಂಚೆ ಖಾಲಿ ಖಾಲಿ ಇರೋದು, ಈಗೆಲ್ಲ ಫುಲ್ ಜಾಮ್. ಎನಿ ಟೈಮು ಫುಲ್ ಟ್ರಾಫಿಕ್ ಇರುತ್ತೆ. ತರಕಾರಿ ಜಾಸ್ತಿ ತಿನ್ನಬೇಕು. ಒಂದೊಂದ್ಸರಿನೇ ಫುಲ್ ಹಾಕಿದ್ದಾರೆ ಗೌರಿ ರೋಡು ಅಲ್ಲಿವರೆಗೂ. ಹಾಕಿರಲ್ಲ, ಇಲ್ಲಿ ರೈಟ್ ಸೈಡ್ ಇರುತ್ತೆ, ಅಲ್ಲಿ ನೋಡೋಣ. ಸಿಕ್ಕರೆ ಓಕೆ, ಇಲ್ಲಾಂದ್ರೆ ಇಲ್ಲ. ಚೆನ್ನಾಗೈತಲ್ಲ, ದೇವಸ್ಥಾನದಲ್ಲಿ ಬಾತ್ರೂಮ್ ಫ್ರೀ, ಪೂಜೆ ಫ್ರೀ, ಫಂಕ್ಷನ್ಗೆಲ್ಲ ಫ್ರೀ. ನಿನ್ಗೇನು ನೋವು? ತಗೋ. ಫ್ರೆಂಡ್ಸ್, ನಾವಿವತ್ತು ಬಂದಿರೋ ದೇವಸ್ಥಾನ ಮಾಸ್ತೇನಹಳ್ಳಿ ವೀರಭದ್ರೇಶ್ವರ. ಪ್ರತಿ ಅಮಾವಾಸ್ಯೆಗೆ, ಹಬ್ಬ ಟೈಮಲ್ಲಿ, ಹಾಗೆ ಬರ್ತ್ಡೇ ಆ್ಯನಿವರ್ಸರಿಗೆ ನಾವು ಇಲ್ಲೇ ಬಂದು ಅರ್ಚನೆ ಮಾಡಿಸ್ಕೊಂಡು ಹಾಗೆ ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತೀವಿ. ಇವತ್ತು ನೋಡ್ಬೋದು
ಫುಲ್ ಖಾಲಿ ಇದೆ ದೇವಸ್ಥಾನ. ಪ್ರತಿ ಸರಿ ನಾವು ಬಂದಾಗೆ ಫುಲ್ ರಶ್ ಇರೋದು, ಅಮಾವಾಸ್ಯೆ ಹಾಗೆ ಹಬ್ಬ ಟೈಮಲ್ಲಿ, ಹಾಗೆ ಸೋಮವಾರ ಮಂಗಳವಾರ ತುಂಬಾ ರಶ್ ಇರೋದು. ಇವತ್ತು ನೋಡ್ಬೋದು ನೀವು ಫುಲ್ ಖಾಲಿ ಇದೆ ದೇವಸ್ಥಾನ. ಫ್ರೆಂಡ್ಸ್, ಅಲಂಕಾರ ಕೂಡ ನೋಡ್ಬೋದು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿನಿತ್ಯ ಇದೇ ಥರ ಅಲಂಕಾರ ಇರುತ್ತೆ, ನೋಡೋಕ್ಕೆ ತುಂಬಾ ಖುಷಿ ಆಗುತ್ತೆ. ನಾವು ಅರ್ಚನೆ ಮಾಡಿಸಿ ಒಂದು ಹಾಫ್ ಆನ್ ಅವರು ಕೂತ್ಕೊಂಡು ಹೋದ್ವಿ. ಯಾಕಂದರೆ ಯಾವಾಗಲೂ ರಶ್ ಇರೋದ್ರಿಂದ ಅಷ್ಟೊತ್ತು ಕೂತ್ಕೊಳಕ್ಕೂ ಬಿಡಲ್ಲ ಒಳಗಡೆನೇ. ಅರ್ಚನೆ ಮಾಡಿಸ್ಕೊಂಡು ಹಂಗೆ ನಮಸ್ಕಾರ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಈ ಸರಿನೇ ನಾವು ಹಾಫ್ ಆನ್ ಅವರು ದೇವಸ್ಥಾನದಲ್ಲಿ ಕೂತ್ಕೊಂಡು ಹೋಗಿದ್ದು, ತುಂಬಾ ಖುಷಿ ಆಯಿತು. ಬಟ್ ಅಲಂಕಾರ ಕೂಡ ನೋಡ್ಬೋದು ನೀವು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದೇ ಫಸ್ಟ್ ಟೈಮ್ ಅನಿಸುತ್ತೆ ದೇವಸ್ಥಾನ ಖಾಲಿ ಇರೋದು. ಪ್ರತಿದಿನ ಯಾವಾಗಲೂ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಓಪನ್ ಇರುತ್ತೆ, ಕ್ಲೋಸಿಂಗ್ ಟೈಮ್ ಅಂತ ಏನಿರಲ್ಲ. ಯಾವಾಗಲಾದರೂ ಬಂದು ದರ್ಶನ ಮಾಡ್ಕೊಂಡು ಹೋಗ್ಬೋದು. ನಾವು ಕೂಡ ಇಲ್ಲಿ ಬಂದು ಅರ್ಚನೆ ಮಾಡಿಸ್ಕೊಂಡು ಮಂಗಳಾರತಿ ತೊಗೊಂಡು ಒಂದು ಹಾಫ್ ಆನ್ ಅವರ್ ಕೂತ್ಬಿಟ್ಟು ಹೊರಟ್ವಿ. ಫ್ರೆಂಡ್ಸ್, ದರ್ಶನ ಮಾಡಿಕೊಂಡು ಹಾಗೆ ಒಂದು ಸ್ವಲ್ಪ ಪ್ರಸಾದ ತೊಗೊಂಡು ಬಂದ್ವಿ. ಸಜ್ಜಿಗೆ ಇತ್ತು, ಸ್ವಲ್ಪ ತೊಗೊಂಡು ಬಂದ್ವಿ. ಮನೇಲಿ ಬೆಳಗ್ಗೆ ಪಲಾವ್ ಮಾಡಿಟ್ಟಿದ್ದೆ, ಪನ್ನೀರ್ ಪಲಾವ್. ಈಗ ಹೋಗಿ ಊಟ ಮಾಡ್ಕೋಬೇಕು. ಊಟ ಮಾಡಿ ಒಂದು ಸ್ವಲ್ಪ ರೆಸ್ಟ್ ಮಾಡಬೇಕು, 1 ಅವರ್ ಹಂಗೆ. ಇನ್ನೇನು ನನ್ನ ಮಗಳು ಬರ್ತಾಳೆ, ಮತ್ತು ಸಾಯಂಕಾಲ ಕೇಕ್ ಕಟ್ಟಿಂಗಿಗೆ ರೆಡಿ ಆಗಬೇಕು. ಕ್ಲಾರಿಟಿ ಇಲ್ಲ ಬಡ್ಸ್ಕೊಂಡ ಸಿಂಪಲ್ ಆಗಿ ಮನೆಯಲ್ಲೇ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಕೇಕ್ ಕೂಡ ತಗೊಂಬಂದಿದ್ದೀವಿ. ನಾನು ಕೂಡ ರೆಡಿ ಆಗಿದ್ದೀನಿ, ನೋಡ್ಬೋದು. ಹಾಗೆ ನಮ್ಮ ಮನೆಯವರು ನನ್ನ ಮಗಳು ಕೂಡ ರೆಡಿ ಆಗಿದ್ದಾರೆ. ಚಿನಿ ರೆಡಿನಾ? ರೀ ಬನ್ರಿ, ಬೇಗ ಬೇಗ ಬಾ, ಟೈಮ್ ಆಯಿತು. ಹಾಗೆ ಸೆಲೆಬ್ರೇಷನ್ ಮುಗಿಸ್ಕೊಂಡು ಇನ್ನೂ ಒಂದು ಫಂಕ್ಷನ್ ಇದೆ, ಆ ಫಂಕ್ಷನ್ಗೂ ರೆಡಿ ಆಗಬೇಕು. ಇದು ಬೇಗ ಬೇಗ ಮುಗಿಸ್ಕೊಂಡು ಮತ್ತೆ ಇನ್ನೊಂದು ಫಂಕ್ಷನ್ಗೆ ರೆಡಿಯಾಗಿ ಹೋಗಬೇಕು. ಯಾವ ಫಂಕ್ಷನು ಏನು ಅಂತ ನೀವು ಕಂಪ್ಲೀಟ್ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಫ್ರೆಂಡ್ಸ್, ನಮ್ಮ ಮನೆಯವರು ಕೂಡ ರೆಡಿಯಾಗಿ ಬಂದರು. ಓಕೆ, ಸ್ಟಾರ್ಟ್ ಮಾಡೋಣ. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಡಿಯರ್. ಬನ್ನಿ ಈಗ ಇದೇನು ಹಿಡ್ಕೊಂಡು ಬೇಡ, ಚಾಕ್ ಹಿಡ್ಕೊಳ್ಳೋಣ. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಥ್ಯಾಂಕ್ ಯು. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಇದು ನೀವು ಮಾಡ್ಬೇಕಲ್ಲ. Happy wedding anniversary, both of you. ಇಷ್ಟೇ ಚಿಕ್ಕದಾ ಪುಟ್ಟ? ಚಿಕ್ಕದ ಮೋಸ ಆಗುತ್ತೆ. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಡಿಯರ್.
ಅವಳಿಗೆ ತಿನ್ಸೋಣಪ್ಪ ಏನು ತಿನ್ನಿಸ್ತೀನಿ ಮಾವಳ ಮನೆ ಇರ್ತದೆ ಅದ್ರ ಮೇಲೆ ಕೆಮ್ಮಿ ಕೊಡ್ತಾರಮ್ಮ ನಿಂತ್ಕೊಳ್ಳಿ ಸುಮ್ಮನೆ ಇಟ್ಟುಬಿಡಮ್ಮ ತಿನ್ನು ನೀನು ಅದಷ್ಟು ತಿನ್ಸ್ಬಿಡು ಸ್ವಲ್ಪ ಕೇಕ್ ಹಚ್ಚೋತಿಗೆ ನಾವು ಫುಲ್ ಬೇಕಾಗಿ ಬಾಯ್ ಹೋಯ್ತು ಒಳಗಡೆ ಚೆನ್ನಾಗಿದೆ ಯಾವುದು ಫೋಟೋ ತೆಗಿ ಬಾಚಿನ ಫ್ರೆಂಡ್ಸ್ ಈಗ ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ. ನಾನು ಕೂಡ ಮತ್ತೆ ಡ್ರೆಸ್ ಚೇಂಜ್ ಮಾಡಿದೆ. ಇಲ್ಲಿ ನಮ್ಮ ಮನೆಯವರು ಕೂಡ ರೆಡಿ ಇದ್ದಾರೆ. ಆಲ್ರೆಡಿ ರೆಡಿ ಆಗಿದ್ವಿ. ನಂದೇ ವೆಸ್ಟರ್ನ್ ಇತ್ತು, ಈಗ ಈ ಥರ ಲೆಂಗ್ ಹಾಕ್ಕೊಂಡಿದ್ದೀನಿ. ನೋಡೋಣ, ಟೈಮ್ ಬೇರೆ ಆಯಿತು. ಚಲೋ ಫ್ರೆಂಡ್ಸ್, ಈ ವರ್ಷ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನು ಸಿಂಪಲ್ಲಾಗಿ ಮನೆಯಲ್ಲೇ ಮಾಡಿ ಮುಗಿಸಿದ್ವಿ. ಬೆಳಗ್ಗೆ ಟೆಂಪಲ್ಗೆ ಹೋಗಿ ಬಂದ್ವಿ, ಆಮೇಲೆ ಸಾಯಂಕಾಲ ಮನೆಯಲ್ಲೇ ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮುಗಿಸಿದ್ವಿ. ಫ್ರೆಂಡ್ಸ್, ಈಗ ನಾನು ಕೂಡ ರೆಡಿ ಆಗಿದ್ದೀನಿ, ಅಂದರೆ ಮುಂಚೆನೇ ರೆಡಿ ಆಗಿದ್ದೆ. ಈಗ ಮತ್ತೆ ಡ್ರೆಸ್ ಚೇಂಜ್ ಮಾಡಿ ಈಗ ಲೆಹಂಗಾ ಉಟ್ಕೊಂಡಿದ್ದೀನಿ. ನನ್ನ ಮಗಳು ಕೂಡ ಅಷ್ಟೇ ಡ್ರೆಸ್ ಚೇಂಜ್ ಮಾಡಿಕೊಂಡು ಲೆಹಂಗಾ ಹಾಕ್ಕೊಂಡಿದ್ದಾಳೆ. ಈ ಮದುವೆ ಬಂದು ನಮ್ಮ ಮನೆಯವರು ಬಾಸ್ ಮಗಂದು ಮದುವೆ. ಇವತ್ತು ರಿಸೆಪ್ಷನ್ ಇದೆ, ನಾಳೆ ಮದುವೆ ಇದ್ದಾರೆ. ಫ್ರೆಂಡ್ಸ್, ಆಲ್ರೆಡಿ ಬಂದಿದ್ದೀವಿ, ನೋಡ್ಬೋದು. ಹೊರಗಡೆ ವ್ಯೂ ನೋಡಿ ತುಂಬಾ ಚೆನ್ನಾಗಿದೆ. ಬನ್ನಿ ಈಗ ಒಳಗಡೆ ಹೋಗಿ ವಿಶ್ ಮಾಡಿ ಬರೋಣ. ಫ್ರೆಂಡ್ಸ್, ಇವರೇ ಕಪಲ್ಸು, ತುಂಬಾ ಚೆನ್ನಾಗಿದೆ. ಕಂಗ್ರ್ಯಾಚುಲೇಷನ್ಸ್ ಬೋತ್ ಆಫ್ ಯು. ಓಕೆ ಫ್ರೆಂಡ್ಸ್, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನೂ ಯಾರಾದರೂ ಹೊಸಬ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ. ಫ್ರೆಂಡ್ಸ್, ಅಡುಗೆ ಕೂಡ ತುಂಬಾ ಚೆನ್ನಾಗಿತ್ತು. ಇನ್ನೂ ಎಷ್ಟೊಂದು ವೆರೈಟಿ ಇತ್ತು, ನನಗೆ ಎಷ್ಟು ಬೇಕು ಅಷ್ಟು ಮಾತ್ರ ಹಾಕ್ಸ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಂತೆ. ಬಾಯ್.